ಪಾಕಿಸ್ತಾನ ಯಾವ ರೀತಿಯ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತೇ ಐತೆ. 2014ರಲ್ಲಿ ಪ್ರಧಾನಿ ಮೋದಿಯವರು ಮೊದಲ ಬಾರಿಗೆ ಪ್ರಧಾನಿಯಾದರು. ಆಗ ಪಾಕಿಸ್ತಾನದ ಪ್ರಧಾನಿಯನ್ನು ಕೂಡ ಆಹ್ವಾನಿಸಿದ್ರು. ಅದ ನಂತರ 2015ರಲ್ಲಿ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ತೆರಳಿದ್ರು. ಹೀಗೆ ಈ ಸಂಬಂಧವನ್ನು ಉಳಿಸಿಕೊಳ್ಳುವಲ್ಲಿ ಪಾಕಿಸ್ತಾನ ವಿಫಲವಾಗಿದೆ. ಅದ ನಂತರ ಭಾರತದ ಜೊತೆ ಯಾವುದೇ ರೀತಿಯ ಘಟನೆ ಎಲ್ಲ ನಡೆದಿದೆ ಅಂತ ನಿಮಗೆ ಗೊತ್ತೇ ಇದೆ. ಈಗ ಪಾಕಿಸ್ತಾನದ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ಒಂದು ಕಡೆಯಿಂದ ಅಲ್ಲಿ ತುಂಬಿರುವ ಉಗ್ರರು ಅವರ ವಿರುದ್ಧನೇ ಹೋರಾಡ್ತಿದ್ದಾರೆ. ಈ ಕಡೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಕೂಡ ಪಾಕಿಸ್ತಾನ ಸೇನೆ ಜೊತೆ ಹೋರಾಡ್ತಿದ್ದಾರೆ. ಆ ಕಡೆಯಿಂದ ತಾಲಿಬಾನ್ ಕೂಡ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಇನ್ನು ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಯಾವುದೇ ರೀತಿಯ ವ್ಯಾಪಾರ ಸಂಬಂಧ ಇಲ್ಲ. ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಹಲವು ವಿಚಾರಗಳ ಬಗ್ಗೆ ವೈಮನಸ್ಸು ಕೂಡಿದೆ. ಇನ್ನು ಪಾಕಿಸ್ತಾನವು ಕೂಡ ಸಿಕ್ಕ ಕಡೆಯಲ್ಲಿ ಭಾರತದ ಅವಿಭಾಜ್ಯ ಅಂಗವಾದ ಜಮ್ಮು ಕಾಶ್ಮೀರವನ್ನು ಪ್ರಸ್ತಾಪಿಸುತ್ತಿದೆ. ಇನ್ನು ಭಾರತದ ವಿರುದ್ಧ ಉಗ್ರರನ್ನು ಕೂಡ ಬಿಡುತ್ತಿದೆ. ಮೊನ್ನೆ ಕೂಡ ಮೋದಿಯವರು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಸುಮಾರು 45 ನಿಮಿಷಗಳ ಕಾಲ ಅಲ್ಲಿನ ಏರ್ ಸ್ಪೇಸ್ ಅನ್ನು ಬಳಸಿದ್ರು. ಇನ್ನು ಪಾಕಿಸ್ತಾನ ಭಾರತದ ಜೊತೆ ಮಾತುಕತೆ ನಡೆಸಲು ಆದರೆ ಅವರಿಗೆ ಯಾವುದೇ ರೀತಿಯ ವೇದಿಕೆ ಸಿಗುತ್ತಿಲ್ಲ. ಈಗ ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇನ್ನು ಅಕ್ಟೋಬರ್ 15 ಹಾಗೂ 16ರಂದು ಶಾಂಘೈ ಸಹಕಾರ ಸಂಘ ಒಕ್ಕೂಟದ ಸಭೆ ನಡೆಯಲಿದೆ. ಅದು ಕೂಡ ಎಲ್ಲಿ ಸಭೆ ನಡೀತಿದೆ ಅಂದ್ರೆ ಪಾಕಿಸ್ತಾನದಲ್ಲಿ. ಇನ್ನು ಈ ಸಂಘದಲ್ಲಿ ಕೆಲವು ರಾಷ್ಟ್ರಗಳು ಸದಸ್ಯರಾಗಿದ್ದಾರೆ. ಅವು ಯಾವುದೆಲ್ಲ ಅಂತ ನೋಡ್ಲಿಕ್ಕೆ ಹೋದ್ರೆ ಚೀನಾ, ರಷ್ಯಾ, ತಜಕಿಸ್ತಾನ, ಕಜಕಿಸ್ತಾನ, ಉಜ್ಬೇಕಿಸ್ತಾನ, ಕಿರ್ಗಿಸ್ತಾನ ಹಾಗೂ ಭಾರತ, ಪಾಕಿಸ್ತಾನ. ಈ ರಾಷ್ಟ್ರಗಳ ಸಭೆ ಈ ಸಲ ಪಾಕಿಸ್ತಾನದ ಇಸ್ಲಾಮಾಬಾದಿನಲ್ಲಿ ನಡೆಯಲಿದೆ. ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸುತ್ತಿದ್ದಾರೆ. ಇನ್ನೊಂದು ಏನು ವಿಚಾರವಂದ್ರೆ ಅದುವೇ ICC ಚಾಂಪಿಯನ್ ಟ್ರೋಫಿ. 2025ರಲ್ಲಿ ICC ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯಲಿದೆ. ಆದರೆ ಅಲ್ಲಿ ಭಾರತದ ತಂಡಗಳು ಪಾಕಿಸ್ತಾನಕ್ಕೆ ತೆರಳುವುದು ತುಂಬಾ ಡೌಟ್ ಅಂತಲೇ ಹೇಳ್ಬೋದು. ಅದರ ಬಗ್ಗೆ ಇದುವರೆಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿಗಳು ಹೊರಬಂದಿಲ್ಲ. ಆದರೆ ಇನ್ನೊಂದು ಕಡೆ ಭಾರತದ ತಂಡಗಳಿಗೆ ಇಲ್ಲಿನ ಸರ್ಕಾರ ಅನುಮತಿ ನೀಡುವುದಿಲ್ಲ ಅಂತ ಕೂಡ ಮಾಹಿತಿ ಇದೆ. ಒಂದು ವೇಳೆ ಭಾರತ ತಂಡ ಪಾಕಿಸ್ತಾನಕ್ಕೆ ತೆರಳದೇ ಇದ್ದರೆ ಪಾಕಿಸ್ತಾನಕ್ಕೆ ತುಂಬಾ ನಷ್ಟವಾಗ್ತದೆ. ಇನ್ನು ಭಾರತ ಹಾದಿಯಲ್ಲಿ ಕೆಲವು ರಾಷ್ಟ್ರಗಳು ಕೂಡ ಪಾಕಿಸ್ತಾನಕ್ಕೆ ಬರದೇ ಇರಬಹುದು. ಹೀಗೆ ನೋಡ್ಲಿಕ್ಕೆ ಹೋದ್ರೆ ಇನ್ನು ಅಲ್ಲಿ ಚಾಂಪಿಯನ್ ಟ್ರೋಫಿ ನಡೆಯುವುದೇ ಅನುಮಾನ. ಇನ್ನು ಭಾರತದ ಹೋಮ್ ಮಿನಿಸ್ಟರ್ ಅವರ ಮಗ ಜೈ ಶಾ ಅವರು ಈಗಾಗಲೇ ICCಯ ಅಧ್ಯಕ್ಷ ಸ್ಥಾನವನ್ನು ಹೊಂದಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಈ ಟೂರ್ನಮೆಂಟ್ ನಡೆಯುವುದು ಅವರ ಕೈಯಲ್ಲಿದೆ. ಇನ್ನು ಈ ವಿಚಾರದಲ್ಲಿ ಕೂಡ ಪಾಕಿಸ್ತಾನ ಸರ್ಕಾರ ಭಾರತದ ಸರ್ಕಾರ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ. ಇನ್ನು ಭಾರತ ಭದ್ರತೆಯ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ತೆರಳದೇ ಇರಲು ನಿರ್ಧರಿಸಿದೆ. ಭಾರತ ಹೇಳುವುದಿಷ್ಟೇ, ಭದ್ರತೆಯ ದೃಷ್ಟಿಯಿಂದ ನಾವು ಪಾಕಿಸ್ತಾನಕ್ಕೆ ತೆರಳಲು ಸಾಧ್ಯವಿಲ್ಲ. ಈ ಭಾರತದ ಪಂದ್ಯ ಯಾವುದೆಲ್ಲ ನಡೆಯುತ್ತದೋ ಅದನ್ನೆಲ್ಲ ಬೇರೆ ರಾಷ್ಟ್ರಗಳಿಗೆ ಸ್ಥಳಾಂತರಿಸಿ ಅಂತ. ಆದರೆ ಪಾಕಿಸ್ತಾನ ಮಾತ್ರ ಈ ಮಾತಿಗೆ ಒಪ್ತಾ ಇಲ್ಲ. ಹಾಗೇನೆ ಪ್ರಧಾನಿ ಮೋದಿಯವರು ಪಾಕಿಸ್ತಾನಕ್ಕೆ ತೆರಳುತ್ತಾರಾ ಅಥವಾ ಇಲ್ವಾ ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ನಮಗೆ ಉತ್ತರ ಸಿಗಲಿದೆ.